ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ನ ಎಕನಾಮಿಕ್ನ ವಿಷಯದ ಮಾದರಿ ಪ್ರಶ್ನೆಪತ್ರನ ಈ ಒಂದು ನೋಡ್ತಾ ಇದ್ದೀವಿ. ಸೊ ಅರ್ಧ ವಾರ್ಷಿಕ ಪರೀಕ್ಷೆಯ ಅರ್ಥಶಾಸ್ತ್ರ ವಿಷಯದ ಮಾದರಿ ಪ್ರಶ್ನೆಪತ್ರನ ಈ ಒಂದು ನೋಡ್ತಾ ಇದ್ದೀವಿ. ಸೊ ಇದು ಮಾಡಲಿಕ್ಕೆ ಪೇಪರು ಆದರೂ ಕೂಡ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಸೊ ಅದೇ ಪ್ಯಾಟರ್ನ್ ಮೇಲೆ ನಾಳೆ ಕ್ವಶನ್ ಇರ್ತವೆ. ಅದ್ರ ಜೊತೆಗೆ ಇಲ್ಲಿ ಹಲವಾರು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಫಿಕ್ಸು 100% ಹಲವಾರು ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಸೊ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ, ಕೊನೆಯವರೆಗೆ ತಪ್ಪದೆ ನೋಡಿ, ಯಾರು ಕೂಡ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನಲ್ ವಿಸಿಟ್ ಮಾಡ್ತೀರಾ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ಎಕನಾಮಿಕ್ ಆದಮೇಲೆ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಪಾಸಿಂಗ್ ಬೇಕಿದ್ದು, ಸ್ಕೋರಿಂಗ್ ಬೇಕಿದ್ದು, ಸೊ ಫಿಕ್ಸ್ ಕ್ವಶನ್ ಆದರೂ ಕೊಡ್ತಾ ಇರ್ತೀನಿ. ಸೊ ಕ್ವಶನ್ ಪೇಪರ್ಸು ಸೊ ಎಲ್ಲ ಕೂಡ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ತಪ್ಪದೆ ಮರೆಯದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತಪ್ಪದೆ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬು ಮಾಡಿದ್ರೆ ಸಬ್ಸ್ಕ್ರೈಬು, ಅದ್ರ ಜೊತೆಗೆ ಲೈಕ್ ಆದರೆ ಮಾಡಿ. ಸೊ ತಪ್ಪದೆ ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತಪ್ಪದೆ ಮರೆಯದೆ ಶೇರ್ ಮಾಡಿ. ಸೊ ಮಾಡ್ತಾ ಅನ್ಕೊಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲೇ ಬಂದ್ಬಿಟ್ಟು ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಹೇಳಿದ್ರೆ ನೋಡ್ಕೊಳ್ಳಿ. ಸೊ ಅದೇ ಪ್ಯಾಟರ್ನು ಸೇಮ್ ಇರ್ತೈತಿ. ಮೊದಲೇ ಬಂದ್ಬಿಟ್ಟು ನಿಮಗೆ 5 ಮಾರ್ಕ್ಸಿನ 5 ಕ್ವಶನ್ ಇರ್ತವೆ, ಮಲ್ಟಿಪಲ್ಲು. ಸೊ 5 ಮಾರ್ಕ್ಸಿನ 5 ಕ್ವಶನ್, ಟೋಟಲಾಗಿ 5 ಮಾರ್ಕ್ಸು ಮಲ್ಟಿಪಲ್ ಇರ್ತವೆ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ. ಪ್ರಶ್ನೆಗೆ 1, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನೋರು. ಸೊ ಹೀಗೂ ಕೇಳ್ಬೋದು. ಸೊ ಅನುಭೋಗಿ ಅಂತಲೂ ಕೇಳ್ಬೋದು. ಸೊ ಈ ರೀತಿ ಕೇಳ್ತಾರೆ ಕ್ವಶನ್ಸ, ನೋಡ್ಕೊಳ್ಳಿ. ಪ್ರಶ್ನೆಗೆ 2, ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆಯ ವಿಧಾನವು ಉತ್ತಮ ಫಲಿತಾಂಶ ನೀಡುತ್ತದೆ. ಸಾಧ್ಯ ಆದರೆ ನಿಮಗೆ ಉತ್ತರ ಗೊತ್ತಿದೆ ತಪ್ಪದೆ ಕಮೆಂಟ್ ಮಾಡಿ. ಸೊ ಎಲ್ಲರೂ ಕೂಡ ಹೆಲ್ಪ್ ಆಗ್ತದೆ. ಸೊ ಕರೆಕ್ಟಾದ ಆನ್ಸರ್ನ ಕಮೆಂಟ್ ಮಾಡಿ. ಈ ಒಂದು PDF ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು PDF ಶೇರ್ ಮಾಡ್ತೀನಿ. ಸೊ ತಪ್ಪದೆ ಜಾಯ್ನ್ ಆಗಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ. ಸೊ ತಪ್ಪದೆ ಡೌನ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟು ಪ್ರಶ್ನೆಗೆ 3, ಭಾರತದಲ್ಲಿ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. ಸೊ ಎಷ್ಟು ವರ್ಷಗಳು ನಡೆಸಲಾಗುತ್ತೆ ಗೊತ್ತಿದೆ ನಿಮಗೆ, 10 ವರ್ಷ ಅಂತ ನಾರ್ಮಲಾಗಿ. ಸೊ ಇನ್ನು ಪ್ರಶ್ನೆಗೆ 4, ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಯ ಗುರಿಯಾಗುವುದಿಲ್ಲ. ಸೊ ಪಂಚವಾರ್ಷಿಕ ಯೋಜನೆ ಗುರಿ ಯಾವುದಾಗೋದಿಲ್ಲ. ಸೊ ಕಮೆಂಟ್ ಮಾಡಿ. ಸೊ ಪ್ರಶ್ನೆಗೆ 5, ಬಹುತೇಕ ಕೃಷಿ ಕಾರ್ಮಿಕರು. ಸೊ ಏನಾಗಿರ್ತದೆ ಕೃಷಿ ಕಾರ್ಮಿಕರು, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಸೆಕೆಂಡ್ ಮನೆಯಲ್ಲಿ ಆವರ್ತನದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನೋಡಿ, ನಿಮಗೆ 10th ಕಾಲ ಕಲಿತಿರ್ತೀರ, ಅಲ್ಲಿ ಸೇಮ್ ಇರೋದಿಲ್ಲ, ಇಲ್ಲಿ ಚೇಂಜ್ ಆಗ್ತದೆ. ನೋಡ್ಕೊಳ್ಳಿ ಯಾವ ರೀತಿ ಅಂತ. 5 ಮಾರ್ಕ್ಸಿಗೆ ನಿಮಗೆ ಬಿಟ್ಟ ಸ್ಥಳ ಇರ್ತವೆ. ಸೊ ಮೇಲಿನ ಆನ್ಸರ್ ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ, ಅವನ್ನ ಕೆಳಗಡೆ ಬರೋದು ಅಷ್ಟೇ. ಇಷ್ಟೇ ಸಿಂಪಲ್ ಕೂಡ. ಅಷ್ಟೊಂದು ಎಕನಾಮಿಕ್ ಕ್ವಶನ್ ಪೇಪರ್ ಈಸಿ ಆಗಿರ್ತದೆ. ಸೊ ಅದೇ ವಿಡಿಯೋನ ಕೊನೆಯವರೆಗೆ ನೋಡಿ. ಇನ್ನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ಸೊ ಕೊನೆಯವರೆಗೆ ಮರ್ಯಾದೆ ನೋಡ್ಕೊಳ್ಳಿ. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅದರಿಂದ ವಿಡಿಯೋ ಆದರೆ ಕಟ್ ಆಗ್ತದೆ. ಸೊ ಕೊನೆಯವರೆಗೆ ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಪ್ರಶ್ನೆಗೆ 6, ಸಂಪನ್ಮೂಲಗಳ ಮಿತಿಯಲ್ಲಿವೆ ಆದರೆ ಬೆಳೆಗಳು ಅಪರಿಮಿತ. ಸೊ ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಹೆಸರು. ಸೊ ದತ್ತಾಂಶ ಅಂತ ಬಂದಮೇಲೆ ಮೇಲೆ ಗೊತ್ತಾಗ್ತದೆ ನಿಮಗೆ ಪ್ರಾಥಮಿಕ ದತ್ತಾಂಶಗಳಂತ. ಸೊ ಇಷ್ಟು ಸಿಂಪಲ್ಲು. ಇನ್ನು ಡ್ಯಾಶ್ ಸಾರಿಗೆಯು ಬ್ರಿಟಿಷರು ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ. ಗೊತ್ತಿದೆ ನಿಮಗೆ, ರೈಲು ಸಾರಿಗೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ, ಡ್ಯಾಶ್ ಅಲ್ಲಿ WTO ಸ್ಥಾಪಿಸಲಾಗಿತ್ತು. ಸೊ 1900 ಜನವರಿ 1, 1995ರಲ್ಲಿ WTOನ ಸ್ಥಾಪಿಸಲಾಯಿತು. ಪ್ರಶ್ನೆಗೆ ಅಂತೂ ಆರ್ಥಿಕ ಬೆಳವಣಿಗೆ ವಿದ್ಯಾವಂತ ವ್ಯಕ್ತಿಯ ಕೊಡುಗೆಯು ಡ್ಯಾಶ್ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ. ಸೊ ಅನಕ್ಷರಸ್ಥ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ. ಸೊ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. 5 ಅಂಕಗಳ 5 ಪ್ರಶ್ನೆ ಇರ್ತವೆ. ಹೊಂದಿಸಿ ಬರೆಯಿರ್ತವೆ ನಿಮಗೆ 5 ಮಾರ್ಕ್ಸಿಗೆ. ಸೊ ಹೊಂದಿಸಿ ಬರೀಬೇಕು. ಎದಲ್ಲಿರೋ ಉತ್ತರ ಬಿಗೆ ಯಾವುದು ಸರಿ ಆಗ್ತದೆ ಅಂತ ನೋಡ್ಕೋಬೇಕು. ಸೊ ವೈಯಕ್ತಿಕ ಸಂದರ್ಶನ. ಇನ್ನು ಪ್ರಧಾನಮಂತ್ರಿ. ಪ್ರಶ್ನೆಗೆ 13, ಶೈಕ್ಷಣಿಕ ಸಾಧನೆ. ಪ್ರಶ್ನೆಗೆ 14, ಸಹಾಯಧನ. 15, ಹಸಿರು ಕ್ರಾಂತಿ. ಇದನ್ನು ಕೂಡ ಕಮೆಂಟ್ ಮಾಡಿ. ಸೊ ನೋಡ್ಕೋಬೋದು ಆನ್ಸರ್ ಯಾವುದೇ ಅಂತ. ಸೊ ತಪ್ಪದೆ ಕಮೆಂಟ್ ಮಾಡಿ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟು 1 ಮಾರ್ಕ್ಸಿನ 5 ಕ್ವಶನ್ ಇರ್ತವೆ. ಸೊ 1 ಅಂಕದಲ್ಲಿ ಬರೆಯಿರಿ. 1 ವಾಕ್ಯದಲ್ಲಿ ಬರೆಯಿರಿ. 5 ಕ್ವಶನ್ ಇರ್ತವೆ. ಸೊ 1 ವಿಸ್ತರಿಸಿ ಅಂತ ಇರ್ತದೆ ಫಿಕ್ಸು. ಸೊ ನೋಡ್ಕೊಳ್ಳಿ. NSS ಇದು ಕೂಡ ಇಂಪಾರ್ಟೆಂಟು. ಈಗಾಗಲೇ ನಿಮಗೆ ಕಾಲೇಜಲ್ಲಿ ಹೇಳಿರ್ತಾ ಅನ್ಕೋತೀನಿ, ಅವನು ಕೂಡ ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಚಾನಲಲ್ಲಿ ಹಾಕಿರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ, ಅವನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನು ಅಲ್ಪೇರ್ ಮಾರ್ಷಲ್ ಅವರ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು. ಅಲ್ಪೇರ್ ಮಾರ್ಷಲ್ ಪ್ರಕಾರ ಫಿಕ್ಸು ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನೋಡ್ಕೊಳ್ಳಿ. ಕಾಲಕ್ರಮ ವರ್ಗೀಕರಣ ದತ್ತಾಂಶ ಎಂದರೇನು. ಇನ್ನು ಬ್ರಿಟಿಷರ ಆಳ್ವಿಕೆ ಕಾಲದ ಪ್ರಮುಖ ಕಂದಾಯ ಪಾವತಿ ಪದ್ಧತಿಯನ್ನು ಹೆಸರಿಸಿ. ಇನ್ನು ಖಾಸೀಕರಣ ಅರ್ಥ ನೀಡಿ. ಸೊ ಖಾಸೀಕರಣ, ಜಾಗತೀಕರಣ, ಉದಾರೀಕರಣ. ಸೊ 3ರಲ್ಲಿ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ, ಚೆನ್ನಾಗಿ ನೋಡ್ಕೊಂಡೋಗಿ. ಇನ್ನು ನೆಕ್ಸ್ಟು ಇದೊಂದು ಕ್ವಶನ್ ಬರಲ್ಲ, ಹಲವಾರು ಎಕನಾಮಿಕ್ ಮೇಲೆ ವಿಡಿಯೋ ಮಾಡಿರ್ತೀನಿ, ಅವು ಕೂಡ ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ, ನಿಮಗೆ ಯೂಸ್ ಆಗ್ತದೆ. ಇನ್ನು ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಇಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿಂದ ಚಾಯ್ಸ್ ಆಗ್ತದೆ. ಸೊ ನೋಡ್ಕೊಳ್ಳಿ, ಮೇನ್ ಹೆಡ್ಡಿಂಗ್ ಓದ್ಕೊಳ್ಳಿ. ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ ತುಂಬ ಜನ. ಹೆಡ್ಡಿಂಗ್ ಓದ್ಕೊಳ್ಳಿ. ಇಲ್ಲಿ ಎಷ್ಟು ಕೇಳಿದಾರು ಚಾಯ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಕೆಳಗಿನ ಯಾವುದಾದ್ರು 3 ಪ್ರಶ್ನೆಗಳು ಉತ್ತರಿಸಿ. ಸೊ 3ಅನ್ನು ಮಾತ್ರ ಬರಬೇಕು. ಸೊ ಮೇನಾಗಿ ಇದನ್ನು ಓದ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನು ಎಕ್ಸಾಮಲ್ಲಿ ಬರೆಯೋಕೆ ಹೋಗಬೇಡಿ. ಇಲ್ಲ ಎಲ್ಲ ಕ್ವಶನ್ ಬರ್ತೀರಾ. ಸೊ ಎಲ್ಲ ಕೂಡ ಬರೋ ಹಾಗಿಲ್ಲ, ನಿಮಗೆ 3ಅನ್ನು ಮಾತ್ರ ಬರಬೇಕು. ಸೊ ನಿಮಗೆ ಇದರಲ್ಲಿ ಯಾವುದು ಈಸಿಯಾಗಿ ಅನಿಸುತ್ತೆ, ತುಂಬ ಯಾವುದು ಬರುತ್ತೆ ಅದನ್ನು 3ಅನ್ನು ಬರೀರಿ. ಸೊ ಅರ್ಥಶಾಸ್ತ್ರ ಸಾಮಾನ್ಯವಾಗಿ ಯಾವ 3ರಲ್ಲಿ
ಚರ್ಚಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸು. ಸೊ ವೆರಿ ಇಂಪಾರ್ಟೆಂಟ್ ಕೂಡ ಇದು. ಇನ್ನು ಜನಗಣತಿ ಮತ್ತು ಮಾದರಿ ಸಮೀಕ್ಷೆ ವ್ಯತ್ಯಾಸ ಬರೀರಿ. ವ್ಯತ್ಯಾಸ ಕೇಳ್ಬೋದು 2 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ನೆಕ್ಸ್ಟು 2 ಅಂಕಗಳ 4 ಪ್ರಶ್ನೆ ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಸಾರಿ, ಈ ಕೆಳಗಿನ 4 ಪ್ರಶ್ನೆಗೆ 4 ಅಂಕ ಧರಿಸಿ. ಸೊ 4 ಅಂಕಗಳ 2 ಪ್ರಶ್ನೆ. ಈ ಕೆಳಗಿನ ಯಾವುದಾದ್ರು 4 ಪ್ರಶ್ನೆಗಳು ನೋಡಿ, ಇಲ್ಲಿ ಈ ರೀತಿ ಕನ್ಫ್ಯೂಸ್ ಆಗ್ತಾಯಿದೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಕೆಳಗಿನ ಯಾವುದಾದ್ರು 4 ಪ್ರಶ್ನೆಗಳಿಗೆ 4 ಅಂಕಗಳಲ್ಲಿ ಉತ್ತರಿಸಿ. ಇಲ್ಲಿ ಯಾವ ಕ್ವಶನ್ ಕೇಳಿದ್ರೆ ಮೇನ್ ನೋಡ್ಕೊಳ್ಳಿ. ಇದು ತುಂಬ ಜನಕ್ಕೆ ಅನಿಸೋದು 2 ಮಾರ್ಕ್ಸ್ ಅಂತ. ಸೊ ಇದು ಬಂದ್ಬಿಟ್ಟು 4 ಅಂಕಗಳು ಅಂತ ಇದ್ದಾರೆ. ಸೊ 4 ಮಾರ್ಕ್ಸಿಗೆ ಬರೀಬೇಕು. ಟೋಟಲಾಗಿ 2 ಕ್ವಶನ್ ಇರ್ತವೆ. ಟೋಟಲಾಗಿ 8 ಮಾರ್ಕ್ಸು. ಸೊ ನೋಡ್ತಾ ಹೋಗಿ. ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅನ್ಕೋತೀನಿ. ಮುಂದೆ ನೋಡ್ತಾ ಹೋಗೋಣ, ಅರ್ಥ ಆಗ್ತದೆ. ಸೊ ಇಲ್ಲಿ ವಸಾಹತು ಆಳ್ವಿಕೆಯಲ್ಲಿ ಅಭಿವೃದ್ಧಿಯಾದ ಮೂಲ ಸೌಕರ್ಯಗಳಾವು. ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ, ಅವನು ಬರಿಬೋದು. ಸೊ ನಿಮಗೆ ಇಲ್ಲಿ ಕೇಳಿದಾರೆ ನೋಡಿ, 4 ಅಂಕಗಳ 2 ಪ್ರಶ್ನೆಗಳು. ಯಾವುದಾದ್ರು 2 ಪ್ರಶ್ನೆಗಳಿಗೆ 12 ಅಂಕಗಳು ಉತ್ತರಿಸಿ. ಸೊ 4 ಅಂಕಗಳ 2 ಪ್ರಶ್ನೆ ಟೋಟಲಾಗಿ 8 ಮಾರ್ಕ್ಸ್ ಇರ್ತವೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ 4 ಪ್ರಶ್ನೆಗೆ ಬರೀಬೇಕು, ನೆನ್ಬಿಟ್ಟುಕೊಳ್ಳಿ. ಇಲ್ಲಿ 4 ಪ್ರಶ್ನೆ ಇವೆ. ಸೊ 4ನ್ನ ಬರೆಯೋ ಹಾಗಿಲ್ಲ. ಅದರಲ್ಲಿ ಜಸ್ಟು 2 ಪ್ರಶ್ನೆಗಳು ಉತ್ತರ ಬರಬೇಕು. ಸೊ ನಾವು ನೋಡಿದಾಗೆಲ್ಲ ಎಲ್ಲ ಕ್ವಶನ್ನ ಬರೆದಿರ್ತೀರ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ 2 ಕೇಳಿದರೆ ಮಾತ್ರ 2 ಬರೀರಿ. ಸೊ ಸಮಯ ಕೂಡ ವೇಸ್ಟ್ ಮಾಡ್ಕೋತೀರಾ. ಇನ್ನು ನೆಕ್ಸ್ಟು ದತ್ತಾಂಶಗಳ ವರ್ಗೀಕರಣ ಟಿಪ್ಪಣಿ ಬರೀರಿ. ಟಿಪ್ಪಣಿ ಒಂದು ಫಿಕ್ಸ್ ಇರ್ತದೆ. ಯಾವೆಲ್ಲ ಟಿಪ್ಪಣಿ ಅಂತ ನೋಡ್ಕೊಳ್ಳಿ. ಇನ್ನು ಕೆಳಗಿನ ದತ್ತಾಂಶ ಸಹಾಯದಿಂದ ಸ್ತಂಭ ರೇಖಾಚಿತ್ರ. ಸೊ ಈ ರೀತಿ ಕ್ವಶನ್ ಆದರೆ ಫಿಕ್ಸ್ ಇರ್ತದೆ. ಸೊ ಸ್ತಂಭ ರೇಖಾಚಿತ್ರ ಆಗಿರ್ಬೋದು. ಸೊ ಇನ್ನುಳಿದ ರೇಖಾಚಿತ್ರಗಳು ನೋಡ್ಕೊಳ್ಳಿ. ಅದರಲ್ಲಿ ಒಂದು ಫಿಕ್ಸ್ ಇರ್ತದೆ. ಸೊ ಸ್ತಂಭ ವೆರಿ ಇಂಪಾರ್ಟೆಂಟು. ಸೊ 4 ಅಂಕಗಳ 4 ಪ್ರಶ್ನೆಗಳು. ಸೊ 4 ಅಂಕ 4 ಪ್ರಶ್ನೆ ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು. ಸೊ ಇಲ್ಲಿ ಮೇನು ಏನಾಗ್ತದೆ ಅಂದರೆ ಪದೇ ರಿಪೀಟ್ ಆಗ್ತಾ ಇರ್ತವೆ. ಯಾವ ರೀತಿ ಅಂದರೆ ಮೇಲೆ 4 ಅಂಕಗಳು ಕೇಳಿರ್ತಾರೆ, ಮತ್ತು ಕೆಳಗೆ 4 ಅಂಕಗಳು. ಸೊ ಆ ರೀತಿ ಕೇಳಿರ್ತಾರೆ. ಹಾಗಂತ ನೀವು ಬಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ಅಲ್ಲಿ ಆ ಮೆಥಡೇ ಆಗಿದೆ. ಕ್ವಶನ್ ಪೇಪರ್ ತೆಗೆಯೋ ಮೆಥಡೇ ಆಗಿದೆ. ಸೊ ಮೇಲೆ 4 ಮಾರ್ಕ್ಸಿಗೆ ಕೇಳಿಸ್ತಾರೆ, ಮತ್ತೆ ಕೆಳಗೆ ಚಾಯ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಈಸಿ ಆಗಲಿ ಅಂತ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕ್ವಶನ್ ಪೇಪರ್ನ ಸೆಟ್ ಮಾಡಿರ್ತಾರೆ. ಅರ್ಥ ಆಯಿತು ಅನ್ಕೋತೀನಿ. ಸೊ ಗೊತ್ತಿಲ್ಲ ಅಂದರೆ ಈಗಾಗಲೇ ಎಕನಾಮಿಕ್ ಮೇಲೆ ವಿಡಿಯೋ ಮಾಡಿರ್ತೀನಿ, ನಾವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ವಸಾಹತು ಚಾಳ್ವಿಕೆ ಭಾರತ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೇನು ದತ್ತಸುರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ. ಸೊ ಹಸಿರು ಕ್ರಾಂತಿಯ ಪರಿಣಾಮಗಳು ಕೇಳ್ಬೋದು. ಸೊ ಹಸಿರು ಕ್ರಾಂತಿ ಕೂಡ ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟು ನೋಡ್ಕೊಳ್ಳಿ. 4 ಅಂಕ 4 ಪ್ರಶ್ನೆ ಟೋಟಲಾಗಿ 16 ಮಾರ್ಕ್ಸು ಇಲ್ಲಿವೆ. ಇನ್ನು ಭಾಗ ಡಿಯಲ್ಲಿ 6 ಅಂಕಗಳ 1 ಪ್ರಶ್ನೆ ಟೋಟಲಾಗಿ 6 ಮಾರ್ಕ್ಸು. ಸೊ ಚಾಯ್ಸ್ ಕೊಟ್ಟಿರ್ತಾರೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರ್ಬೋದು. ಸೊ ಅರ್ಥಶಾಸ್ತ್ರದಲ್ಲಿ ವಿಷಯದಲ್ಲಿ 70 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಗೆ ತಾಳೆ ಗುರುತು ಸಹಾಯದಿಂದ ಆವೃತ್ತಿ ಉತ್ತರಣೆ ಫಿಕ್ಸ್ ಇರ್ತದೆ ಕ್ವಶನು. ಸೊ ಇದನ್ನ ನೋಡ್ಕೊಂಡ್ಬಿಡಿ ಸಾಕು, ನಿಮಗೆ 6 ಮಾರ್ಕ್ಸ್ ಬರ್ತವೆ. ಇನ್ನು ಕೋಷ್ಟಕದ ಭಾಗಗಳು ಇದು ಕೂಡ ಇಂಪಾರ್ಟೆಂಟು. ಸೊ 2ರಲ್ಲಿ ಒಂದು ವೆರಿ ಇಂಪಾರ್ಟೆಂಟು ಆಲ್ಮೋಸ್ಟ್ ಇರ್ತದೆ ಎಕ್ಸಾಮ್ನಲ್ಲಿ, ಎಲ್ಲ ಎಕ್ಸಾಮ್ನಲ್ಲಿ ಇರ್ತದೆ. ಸೊ ಫಿಕ್ಸ್ ಇರ್ಬೋದು ನಾಳೆ ಎಕ್ಸಾಮ್ಗೆ. ಸೊ ನೆಕ್ಸ್ಟ್ 6 ಮಾರ್ಕ್ಸಿನ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 2 ಕ್ವಶನಲ್ಲಿ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀಬೋದು. ಉದಾಹರಣೆ ಪ್ರಮುಖ ಕ್ಷೇತ್ರಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ಕೊಳ್ಳಿ. ಸೊ ಭಾಗ ಇ. ಸೊ 5 ಮಾರ್ಕ್ಸಿನ 2 ಕ್ವಶನ್ ಬರೀಬೇಕು. ಟೋಟಲಾಗಿ 10 ಮಾರ್ಕ್ಸು. ಸೊ ಇಲ್ಲಿ ಕೂಡ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ. ಕ್ವಶನ್ 47 ನೋಡ್ಕೊಳ್ಳಿ. ನಿಮ್ಮ ಪ್ರದೇಶದಲ್ಲಿ ಈ ಕೆಳಗೆ ನಮೂದಿಸಿದ ಉದ್ಯೋಗಸ್ಥರಲ್ಲಿ ಭಾಗಿಯಾಗಿರುವ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸುವ ದತ್ತಾಂಶ ಅದರ ಮೇಲೆ ಪೈ ಚಿತ್ರ ಫಿಕ್ಸ್ ಕೇಳ್ತಾರೆ. ಸೊ ಪೈ ಚಿತ್ರ ಫಿಕ್ಸು ಇದನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ಯಾವೆಲ್ಲ ಕೇಳಿದಾರಲ್ಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 48 ಕ್ವಶನ್ ಫಿಕ್ಸು. ಸೊ ಇದೇ ಕ್ವಶನು 48ನೇ ಪ್ರಶ್ನೆ ಇರ್ತದೆ. ಫಿಕ್ಸು 100%. ಈ ಕೆಳಗಿನ ಕೊಟ್ಟಿರೋ ಬ್ಯಾಂಕ್ಗಳ ಕೃಷಿ ಬ್ಯಾಂಕ್ಗಳು, ಕೈಗಾರಿಕಾ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳು ರೀತಿಯಲ್ಲಿ ವರ್ಗೀಕರಿಸಿ. ಸೊ ನಿಮಗೆ ಇವು ಯಾವೆಲ್ಲ ಬ್ಯಾಂಕ್ ಆಳ್ತಾವೆ ನೋಡ್ಕೊಳ್ಳಿ. ಸೊ ನಿಮ್ಮ ಕಾಲೇಜಲ್ಲಿ ಬರ್ಸಿರ್ತಾರೆ, ಅವನ್ನ ನೋಡ್ಕೊಳ್ಳಿ. ಸೊ ಫಿಕ್ಸ್ ಇದೇ ಕ್ವಶನ್ ಇರ್ತದೆ, ಇವೇ ಬ್ಯಾಂಕ್ಗಳು ಇರ್ತವೆ. ಸೊ ಆಲ್ ವಿಷಯಗಳು ಕೂಡ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮರ್ಯಾದೆ ಶೇರ್ ಮಾಡಿ. ಅದ್ರ ಜೊತೆಗೆ ಎಕನಾಮಿಕ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿರ್ತೀನಿ. ಸೊ ಅವನು ಕೂಡ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ.